everyone fine. ದರ್ಶನ್ ಕೋಟ್ಯಾಧಿಪತಿ, ಅದರಲ್ಲೇನು ಎರಡು ಮಾತಿಲ್ಲ. ಆದರೆ ಬಳ್ಳಾರಿ ಜೈಲಲ್ಲಿ 9 ದಿನಗಳ ಕಾಲದ ದರ್ಶನ್ ಖರ್ಚು ವೆಚ್ಚ ಎಷ್ಟಿತ್ತು ಅಂತ ಹೇಳಿದ್ರೆ ₹795 ಮಾತ್ರ. 9 ದಿನಗಳಿಗೆ ಕೇವಲ ₹795 ಮಾತ್ರ ದರ್ಶನ್ ಖರ್ಚು ಮಾಡಿರೋದು. ಅಲ್ಲಿಗೆ ದಿನಕ್ಕೆ ₹100 ಕೂಡ ಖರ್ಚು ಮಾಡಿಲ್ಲ ಅಂತ ಆಯಿತು. ದಿನಕ್ಕೆ ₹100 ಕೂಡ ದರ್ಶನ್ ಖರ್ಚು ಮಾಡದೆ ಕಾಲ ಕಳೀತಾ ಇರೋದು ಜೈಲಲ್ಲಿ ಅಂತ ಹೇಳಿ. ಬಳ್ಳಾರಿ ಜೈಲಿನ ಕ್ಯಾಂಟೀನಲ್ಲಿ 9 ದಿನಗಳಿಗೆ ₹795 ಖರ್ಚು ಮಾಡಿರೋದು ದರ್ಶನ್. ಬಳ್ಳಾರಿ ಜೈಲಲ್ಲಿ ಬೇಕರಿಯ ಸ್ನ್ಯಾಕ್ಸನ್ನು ಸೇವಿಸಿರೋದು, ಬೇಕರಿ ತಿಂಡಿಗಳನ್ನು ಮಾತ್ರ ದರ್ಶನ್ ಅಲ್ಲಿ ಸೇವಿಸಿರೋದು. ಸದ್ಯ ದರ್ಶನ್ PPC ಜೈಲ್ ಖಾತೆಯಲ್ಲಿ ₹35,000 ಇದೆ. PPC ಅಂದರೆ ಪ್ರಿಸನರ್ಸ್ ಪ್ರೈವೇಟ್ ಕ್ಯಾಶ್ ಅಂಥೇಳಿ. ಯಾವ ಖೈದಿಗಳಿರ್ತಾರೋ ಆ ಖೈದಿಗಳಿಗೆ ಒಂದು ಅಕೌಂಟ್ ಅಂತ ಅಲ್ಲಿರುತ್ತೆ. ಆ ಅಕೌಂಟ್ಗೆ ಹಣವನ್ನು ಹಾಕಬಹುದು, ಅವರ ಕಡೆಯವರು ಹೋಗಿ ಹಣವನ್ನು ಹಾಕಬಹುದು, ಅದು ಜಮೆ ಆಗಿರುತ್ತೆ ಅಲ್ಲಿ. ಇಲ್ಲಿ ಯಾರೋ ಜೈಲಲ್ಲಿ ಹೋಗಿ ಬೇಕರಿಲಿ ಹೋಗ್ಬಿಟ್ಟು ನನಗೊಂದು ಬನ್ ಕೊಡಿ, ಬ್ರೆಡ್ ಕೊಡಿ, ಏನೋ ತಿಂಡಿ ಕೊಡಿ ಅಂತ ಕೇಳಿದ ತಕ್ಷಣ ಇಲ್ಲಪ್ಪ ಕ್ಯಾಶ್ ಕೊಡು ಅಂತ ಕೇಳುವ ಆ ಪ್ರಮೇಯ ಇಲ್ಲ, ಆ ಪರಿಸ್ಥಿತಿ ಇಲ್ಲ ಜೈಲಲ್ಲಿ. ಅದು ಹಾಗೆ ನಾವು ಒಂದು ಅಕೌಂಟ್ ಅಂತ ಇರುತ್ತಲ್ಲ, ಅಕೌಂಟಲ್ಲಿ ಡಿಡಕ್ಟ್ ಆಗ್ತಾ ಬರುತ್ತೆ. ₹35,000 ಕ್ಯಾಶ್ ಇದೆ, ದರ್ಶನ್ ಇನ್ನೂ ಖರ್ಚು ಮಾಡಿಲ್ಲ. ಅದನ್ನು ಏನೋ ಯಾವಾಗಾದರೂ ಬೋರ್ ಆದಾಗ ಒಂದು ಬನ್ ತಿಂದಿರಬಹುದು, ಒಂದು ಹನಿ ಕೇಕ್ ತಿಂದಿರಬಹುದು, ಈ ತರಹ ಮಾತ್ರ ಸಣ್ಣ ಪುಟ್ಟ ತಿಂದುಕೊಂಡು ದರ್ಶನ್ ಕಾಲ ಕಳೆದಿರೋದು. ಅಲ್ಲಿಗೆ ಬರೀ ಒಂದು ₹795 ಮಾತ್ರ ಖರ್ಚು ಮಾಡಿರೋದು 9 ದಿನಗಳಿಗೆ. ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಾಗ ಸ್ವಲ್ಪ ಹಣ ಇತ್ತು. ನಂತರ ಪತ್ನಿ ಮತ್ತು ಅವರ ಲಾಯರು ಅವರು ನೋಡಲಿಕ್ಕೆ ಬಂದಾಗ ಈ PPCಗೆ ಅಂದರೆ ಪ್ರಿಸನರ್ಸ್ ಪ್ರೈವೇಟ್ ಕ್ಯಾಶ್ ಅಂತ ಇರುತ್ತಲ್ಲ, ಅಲ್ಲಿಗೆ ಹಣವನ್ನು ಜಮೆ ಮಾಡಿ ಹೋಗಿದ್ದಾರೆ. ಹಣವನ್ನು ಯಾರೂ ಕೂಡ ಖೈದಿಗಳ ಕೈನಲ್ಲಿ ಕೊಡಲ್ಲ. ಅಲ್ಲಿ ಖೈದಿಗಳ PPC ಅಕೌಂಟ್ನಿಂದಾನೇ ಡಿಡಕ್ಟ್ ಆಗುತ್ತೆ ಆ ಒಂದು ಅಮೌಂಟ್. ಜೈಲ್ ಖಾತೆಯಲ್ಲಿ ಹಣ ಇರುತ್ತೆ. ರಿಲೀಸ್ ಆದ ಕಾಲಕ್ಕೆ ಒಂದು ವೇಳೆ ಆಗಲೂ ಅವರ ಖಾತೆಯಲ್ಲಿ ಹಣ ಉಳಿದಿದ್ದರೆ ಅದನ್ನು ಮತ್ತೆ ಅವರು ವಾಪಸ್ ಕೊಡ್ತಾರೆ. ಬಳ್ಳಾರಿ ಬೇಕರಿಯಲ್ಲಿ ಹನಿ ಕೇಕ್ ತಿಂದಿರೋದು ₹25, ಚಿಪ್ಸ್ ತಿಂದಿರೋದು ₹25, ಬಿಸ್ಕೆಟ್ ಒಂದು ₹20, ಒಂದು ₹15 ಬನ್ನು, ಖಾರ ಬನ್ ₹30, ಸ್ವೀಟ್ ಬನ್ ₹30, ಚಕ್ಕುಲಿ ಒಂದು ₹50. ಈ ತರಹ ಸಣ್ಣ ಪುಟ್ಟ ಖರ್ಚು ಮಾಡಿರೋದು ಬಿಟ್ಟರೆ ಬಳ್ಳಾರಿ ಜೈಲಲ್ಲಿ ದರ್ಶನ್ ಬೇರೆ ಯಾವುದೇ ರೀತಿಯಲ್ಲಿ ಹೆಚ್ಚಿನ ಹಣವನ್ನು ಖರ್ಚು ಮಾಡಿಲ್ಲ.